ಇದೆಲ್ಲ ಕೆರೆಗಳ ಪಕ್ಕ ಒಂದು ದೊಡ್ಡ ಅನುಭವ. ನಮ್ಮ ಆಫೀಸರ್ಸ್ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರು ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮೇಲ್ಗಡೆ ಮಾಡ್ತಾರೆ. ಬೇಸ್ಮೆಂಟ್ ಮಾಡಿದೆ ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡ್ಕೊಂಡು ಮನೆಗಳ ಮೇಲ್ಗಡೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದೆಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲಿ ಮುಂದಿನ ಚರ್ಚೆ ಮಾಡ್ಕೊಂಡು ವಿಡಿಯೋ ಪಾಪ ನೋಡಿ ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಹೊರಗಡೆ ಪಂಪ್ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಮಾಯಕ ಹುಡುಗ ಅವ್ರ ಜೊತೆ ಕೊಟ್ಟಿದ್ದವನು ಲೇಬರ್ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರು. ಹೆಲ್ಪ್ ಮಾಡಕ್ಕೆ ಅದನ್ನು ಕೂಡ ತೊಂದರೆ ಆಗಿದೆ. ನಾನು ವಿಜಯನಗರ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಡಲ್ಲಿ ಎಂತೆಂಥ ಪಾಯಿಂಟ್ಸ್ ಇದೆ ಅಂತ ಹೇಳಿದೆ. 162 ಪಾಯಿಂಟ್ ಕಳೆದ 2 ವರ್ಷದಿಂದ ಇದರಲ್ಲಿ ಜಾತಿಗಳು ಅದನ್ನೆಲ್ಲ ಸಾಕಷ್ಟು ಮಾಡಿದ್ವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ. ಅದನ್ನು ಕೂಡ ಇವತ್ತು ಒಂದು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ. ಮಳೆ ಬಂದ ಪರಿಸ್ಥಿತಿ. ಸೊ ಸಾವಿರಕ್ಕೂ ಕೂಡ ಹೆಚ್ಚಿಗೆ ಸಹಕಾರ ಕೊಡ್ತಾರೆ. ಎಲ್ಲರೂ ಕೂಡ ರೆಸಿಡೆನ್ಸ್ ಎಲ್ಲ ಕೂಡ ಒಂದ್ ನಿಮಿಷ ಕೇಳ್ಬೇಕಲ್ಲ. ಸೊ 2 hours ಈ ತರ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ನೀರು ಹೋಗಿದ್ದು ಎಲ್ಲ ಮಾಹಿತಿ ಇದೆ. ರಾತ್ರಿ ಎಲ್ಲ ನಾವು ವಾರದ ವಾಚ್ ಮಿಕ್ಕಿದ ಪಾಯಿಂಟ್ಗಳು ನೆಕ್ಸ್ಟ್ ಒಂದು ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ದೊಡ್ಡ ಆಕ್ಷನ್ ಪ್ಲಾನ್ ಬಿಡುಗಡೆ ಮಾಡ್ತೀವಿ. ಹೊಸ ರೂಪ ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡು 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾಳೆ ಒಬ್ಬರು ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ಎಲ್ಲೆಲ್ಲೂ ಕೂಡ ನಾವು ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ, ಅವು ಕೂಡ ಎಷ್ಟು ಪರಿಹಾರ. ಕ್ವಿಕ್ ರೆಸ್ಪಾನ್ಸ್ ಇಲ್ಲ ಬಿಬಿಎಂಪಿ ಆಗಲಿ ಬಿಡಬ್ಲ್ಯೂಎಸ್ಎಸ್ಪಿ ಆಗಲಿ ಅಂತ ಯಾರು ಬರಲ್ಲ ಫೋನ್ ಮಾಡೋದು. ಸರ್ ಈಗ ಲೈಟ್ ಇದಲ್ಲಿ ಬರ್ತಂತೆಲ್ಲ ಲೈಟ್ ಹಾಕಿದ್ರಿ, ಲೈಟ್ ಇದ್ದಿಲ್ಲ ಸರ್. ನೋಡಿ 1 ಕೋಟಿ ಇವೆಲ್ಲ ಬೇಕಾದ್ರೆ ಮೀಡಿಯಾ ಪರ್ಮಿಷನ್ ಕೊಡ್ತೀವಿ. ಕೂತ್ಕೊಂಡು ಎಷ್ಟು ಫೋನ್ ಬರ್ತಾ ಇರ್ತದೆ, ಏನೇನು ಬರ್ತಾ ಇದೆ ಅಂತ ಹೇಳಿ ಬೇಕಾದ್ರೆ ನೀವು ವಾಚ್ ಮಾಡಿ. ಎಲ್ಲ ಟೀಮ್ ಕೆಲಸ ಮಾಡ್ತಾರೆ. ಪೊಲೀಸರು ಅವರು ಎಲ್ಲ ವಿಡಿಯೋಗಳೆಲ್ಲ ಇಟ್ಟಿದ್ದಾರೆ, ಕ್ಯಾಮ್ರಾಗಳು ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಕೂಡ ಮುಂದಕ್ಕೆ ಎಲ್ಲೆಲ್ಲಿ ಈ ರೀತಿ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡ್ತೀವಿ. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ನೀರಿಗೆ ಸಂಬಂಧಪಟ್ಟಂಗೆ. ಮಳೆ ನೀರೆಲ್ಲದಲ್ಲಿ ಕೆಲವರು ಬೆಂಗಳೂರು ಹೆಂಗಿದೆ ಟೀಕೆ ಮಾಡೋರು, ಸರ್ಕಾರಕ್ಕೆ ಹೆಸರು ತರೋರು, ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡ್ಕೊಡ್ತಾ ಇಲ್ಲ, ಅವ್ರ ಊರ ಹೆಸರೇ ಹಾಳು ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಖುಷಿ ಪಡೋದಿಲ್ಲ. ಅದಕ್ಕೇನು ಆದ್ರೆ ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ. ಬಿಜೆಪಿ ಅವರು ವಿಸಿಟ್ ಮಾಡಿದ್ರು, ನಿಮ್ಮ ಫೋಟೋ ಹಿಡ್ಕೊಂಡು ಮಾಡ್ಬೇಕಪ್ಪ, ಏನ್ ಮಾಡಕ್ಕಾಗಲ್ಲ. ಅವರು ಇವತ್ತೊಂದು ನಾವು 2 ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ, ಮತ್ತೆ ಈಗ ಅವರು ಅಧಿಕಾರ ಬಂದ ಮಾಡ್ತೀವಿ. ಅವ್ರು ಮೋದಿ ಅವ್ರದ್ದು 5 ವರ್ಷ ಬಂದು ಅವ್ರು ಮಾಡ್ತೀವ. ನಮ್ಮ ಸರ್ಕಾರದ ಜನಕ್ಕೆ ಮೇಲೆ ಸಹ ಮಾಡಿ ನಾವು ಹೇಳ್ಬೇಕು. ಈ ಸಂತೋಷನೂ ಪಡ್ಬೇಡ ಅಂತ ಹೇಳಿದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ನಮ್ಗೆ ಹಕ್ಕಿಲ್ವಾ? ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಮಳೆ ಬಂದಿದೆ. ಎಂತ ಮಳೆ ಈ ಸಮಸ್ಯೆ ಎಲ್ಲ ಬಗೆಹರಿಸಲಿಕ್ಕೆ ನಾವಿದ್ದೀವಿ. ಕಷ್ಟವಾದ ಕೆಲಸನೇ ಅಂತಂದ್ರೆ ನಾನು ಜವಾಬ್ದಾರಿ ಇನ್ನು 4-5 ದಿನ ಮಳೆ
ಗೊತ್ತಿದೆ, ಜಾಗೃತರಾಗಿದ್ದೀವಿ, ಮಳೆ ಬರಬಹುದು, ಇನ್ನೂ ಜಾಸ್ತಿ ಬರ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.